ಹಜ್ ಯಾತ್ರೆ ಎಂಬುದು ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರ ಪಾಲಿಗೆ ಜೀವನದ ಅತ್ಯಂತ ಪವಿತ್ರವಾದ ಕನಸು. ಆದರೆ ಈ ಬಾರಿ ಕೇಂದ್ರ ಸರ್ಕಾರ ಮತ್ತು ಹಜ್ ಸಮಿತಿಯ ಅವ್ಯವಸ್ಥೆಯಿಂದಾಗಿ ಈ ಪವಿತ್ರ ಯಾತ್ರೆ ಕಣ್ಣೀರಿನ ಪಯಣವಾಗಿ ಬದಲಾಗಿರುವುದು ನಿಜಕ್ಕೂ ಶಾಕಿಂಗ್ ಸಂಗತಿ. ಹಜ್ ಯಾತ್ರಿಕರಿಂದ ತಲಾ ಸುಮಾರು 4 ಲಕ್ಷ ರೂಪಾಯಿಗಳಷ್ಟು ಭಾರಿ ಮೊತ್ತವನ್ನು ವಸೂಲಿ ಮಾಡ್ತಾ ಇರುವ ಸರ್ಕಾರ ಇವರಿಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡುವಲ್ಲಿಯೂ ಸಂಪೂರ್ಣವಾಗಿ ವಿಫಲವಾಗಿದೆ. ಅಜೀಜಿಯಾದ ಅಸಫ್ ಅಲ್ ಕುರೇಶಿ ಹಾಸ್ಟೆಲಲ್ಲಿ ಭಾರತೀಯ ಯಾತ್ರಿಕರು ಅನುಭವಿಸ್ತಾ ಇರುವ ನರಕ ಯಾತನೆ ಅಕ್ಷರಶಃ ಮೈ ನಡುಗಿಸುವಂತಾಗಿದೆ. ಒಂದೇ ಕೊಠಡಿಯಲ್ಲಿ ಬರೋಬ್ಬರಿ 16 ಮಂದಿಯನ್ನ ಕುರಿಗಳಂತೆ ತುಂಬಿರುವುದು, ಕುಟುಂಬ ಸದಸ್ಯರನ್ನ ಬೇರ್ಪಡಿಸಿ ಅಲೆದಾಡುವಂತೆ ಮಾಡಿರುವುದು ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಹೇಳಿದ ಕೈಗನ್ನಡಿ. ಅಷ್ಟೇ ಅಲ್ಲದೆ 16 ಜನರಿಗೆ ಕೇವಲ ಒಂದೇ ಒಂದು ಶೌಚಾಲಯವಿದೆ, ಅದು ಕೂಡ ಅತ್ಯಂತ ಕೊಳಕಿನಿಂದ ಕೂಡಿದೆ. ಶೌಚಾಲಯದ ಗಲೀಜು ನೀರು ಕೊಠಡಿಯೊಳಗೆ ನುಗ್ತಾ ಇದ್ರೂ ಕೇಳುವವರಿಲ್ಲ. ಲಿಫ್ಟ್ಗಳು ಕೆಟ್ಟು ನಿಂತಿದ್ದು ವಯೋವೃದ್ಧರು ಮತ್ತು ಮಹಿಳೆಯರು ಮೆಟ್ಟಿಲು ಹತ್ತಲಾರದೆ ಪರದಾಡ್ತಾ ಇದ್ದಾರೆ. ಇದಲ್ಲದೆ ಹಜ್ ಸಮಿತಿಯು 7,000 ರೂಪಾಯಿ ಬೆಲೆಯ ಸ್ಮಾರ್ಟ್ ವಾಚ್ಗಳನ್ನು ಧರಿಸುವುದನ್ನು ಕಡ್ಡಾಯಗೊಳಿಸಿ ಯಾತ್ರಿಕರಿಂದ ಹಣ ಲೂಟಿ ಮಾಡ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇಷ್ಟೆಲ್ಲ ಹಣವನ್ನು ಪಡೆದು ಅವರಿಗೆ ಕನಿಷ್ಠ ಮಾನವೀಯ ಸೌಕರ್ಯಗಳನ್ನು ನೀಡಿದ ಕೇಂದ್ರ ಸರ್ಕಾರದ ನಡೆ ತೀವ್ರ ಖಂಡನೀಯವಾಗಿದೆ. ಇದೇ ವಿಚಾರವಾಗಿ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಇವರು ಕೂಡ ಟ್ವೀಟ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದು, ಯಾತ್ರಿಕರ ಈ ದುಸ್ಥಿತಿಯನ್ನ ಪ್ರಶ್ನೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಪವಿತ್ರ ಯಾತ್ರೆಗೆ ಹೋದವರನ್ನ ಇಂತಹ ಹೀನಾಯ ಸ್ಥಿತಿಯಲ್ಲಿ ಇಟ್ಟಿರುವುದು ದೇಶಕ್ಕೆ ಅಪಮಾನ ತರುವ ಸಂಗತಿ. ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಮತ್ತು ಸಾರ್ವಜನಿಕರು ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.